ಇದು ಒಂದು ಕಡೆಯಲ್ಲಾದ್ರೆ ಮತ್ತೊಂದು ಕಡೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸರಣಿ ಅಪಘಾತ ಸಂಭವಿಸಿದೆ. ಸಾಲು ಸಾಲು ವಾಹನಗಳಿಗೆ ಡಿಕ್ಕಿ ಹೊಡೆಕೊಂಡು ಹೋಗಿದೆ ಬಿಎಂಟಿಸಿ ಬಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸರಣಿ ಅಪಘಾತ ಸಂಭವಿಸಿರುವಂತಹ ಪ್ರಕರಣ ಇವತ್ತು ವರದಿಯಾಗಿದೆ. ಬಿಎಂಟಿಸಿ ಇವಿ ಬಸ್ ಡಿಕ್ಕಿಯಾಗಿದ್ದು 3 ಆಟೋ 3 ಕಾರು ಸೇರಿದಂತೆ 9 ವಾಹನಗಳು ಜಖಮಾಗಿವೆ. ಬಿಎಂಟಿಸಿ ವಿರುದ್ಧ ವಾಹನ ಮಾಲೀಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾರ್ಯಾರನ್ನೋ ಡ್ರೈವರ್ಗಳನ್ನಾಗಿ ಕೆಲಸಕ್ಕೆ ತಗೊಂಡು ಬಂದ್ರೆ ಇದೇ ಆಗೋದು, ಯಾವುದೇ ರೀತಿಯ ಟ್ರೈನಿಂಗ್ ಇರಲ್ಲ, ಮತ್ತೊಂದಿರಲ್ಲ, ಗಾಡಿ ಓಡಿಸಕ್ ಬರುತ್ತೆ ಅನ್ನೋ ಕಂಡೀಷನ್ ಅಲ್ಲಿ ಇದ್ರೆ ಸಾಕು, ಅದು ಬಸ್ ಆದ್ರೂ ಸರಿ ಇನ್ನೊಂದಾದ್ರೂ ಸರಿ, ಅಂಥವ್ರನ್ನೆಲ್ಲ ಇವಿ ಬಸ್ ತಗೊಂಬಂದು ಕೂರಿಸ್ತಾರೆ. ಹಾಗಾಗಿ ಸಾಲು ಸಾಲು ಅಪಘಾತಗಳು ಸಂಭವಿಸುತ್ತೆ. ನೋಡಿ ಅಲ್ಲಿ ಯಾವ ರೀತಿಯ ಕಂಡೀಷನ್ ಅಲ್ಲಿ ಇದೆ ವಾಹನಗಳು ಅಂತ. 9 ವಾಹನಗಳು ಜಖಮಾಗಿದೆ. ಪ್ರಾಣ ಹೋಗಿದ್ದಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಈಗ ಹೇಳ್ತಾರೆ ಆ ಚಾಲಕನಿಗೇನೋ ಮೂರ್ಛೆ ರೋಗ ಬಂದಿತ್ತು, ಆ ಕಾರಣಕ್ಕಾಗಿ ಇದಾಗಿರೋದು ಅಂತ. ಡ್ಯಾಮೇಜ್ ಆಗಿರುವ ಕ್ರೆಟಾ ಕಾರು ಮಾಲೀಕ ನವೀನ್ ಈ ಸಂದರ್ಭದಲ್ಲಿ ಮಾತನಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಟೋ ಮೇಲ್ಭಾಗ ಆ ಒಂದು ಟಾರ್ಪಲಿನ್ ಇರುತ್ತೆ, ಅದು ಹೇಗಾಗಿದೆ, ಮುಂಭಾಗ ಹೇಗಾಗಿದೆ ಅನ್ನೋದನ್ನು ನೋಡ್ತಾ ಇದ್ರಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವಿ ಬಸ್ಗಳ ಅಪಘಾತ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಇವತ್ತು ಕೂಡ 2ನೇ ಅಪಘಾತದ ಸಂಖ್ಯೆಯನ್ನು ನಾವು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸರಣಿ ಅಪಘಾತವನ್ನ ಮಾಡಿದೆ. ಗಮನಿಸಬಹುದು, ಅಲ್ಲಿ ನಮ್ಮ ಬಲಭಾಗದಲ್ಲಿ ನಿಂತಿರುವಂತಹ ಬಸ್ನ ದೃಶ್ಯಾವಳಿಗಳನ್ನ ತೋರಿಸ್ತೀವಿ. ಬಿಎಂಟಿಸಿ ವಾಯು ವಜ್ರ ಇವಿ ಗಾಡಿ ಏನಿದೆ, ಇವಿ ಗಾಡಿ ಅಪಘಾತವನ್ನ ಮಾಡಿರುವಂತದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 11:45-12 ಗಂಟೆ ಸುಮಾರಿಗೆ ಸಿಗ್ನಲ್ ಇರುವಂತಹ ಸಂದರ್ಭದಲ್ಲೇ ವೇಗವಾಗಿ ಬಂದಿರುವಂತಹ ಬಸ್ ಸರಣಿ ಅಪಘಾತವನ್ನ ಮಾಡಿದೆ. ಉದ್ದಕ್ಕೂ ನಿಂತಿದ್ದಂತಹ ವೆಹಿಕಲ್ಸ್ಗಳಿಂದ ಎಲ್ಲ ವೆಹಿಕಲ್ಗಳಿಗೂ ಕೂಡ ಗುದ್ದಿರುವಂತದ್ದು ಗಮನಿಸ್ತಾ ಇದ್ರಿ. 9ಕ್ಕೂ ಹೆಚ್ಚು ವೆಹಿಕಲ್ಗಳು ಡ್ಯಾಮೇಜ್ ಆಗಿರುವಂತದ್ದು. ಇಲ್ಲಿ ಗ್ಲಾಸ್ಗಳೆಲ್ಲ ಚೆಲ್ಲಂಪಿಲ್ಲಿಯಾಗಿ ಬಿದ್ದಿರುವಂತದ್ದು. ಕಾರ್ನ ಗ್ಲಾಸ್ ಇಂದ ಹಿಡಿದು ವ್ಯಾಪಾರಸ್ಥರು ಮಾರಾಟ ಮಾಡ್ತಾ ಇದ್ದಂತಹ ಜ್ಯೂಸ್ ಅಂದ್ರೆ ಸೋಡಾ ಅಂಗಡಿ ಏನಿರ್ತಿದೆ ಅದರ ಆದಿಯಾಗಿಯೂ ಕೂಡ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ರಸ್ತೆಗೆ ಬಿದ್ದಿದೆ. ಅದೃಷ್ಟವಶಾತ್ ಇಷ್ಟು ಮೇಜರ್ ಆಗಿದ್ರು ಕೂಡ ಯಾರಿಗೂ ಕೂಡ ಏನೂ ಆಗಿಲ್ಲ. ಒಬ್ಬ ಆಟೋ ಚಾಲಕ ಏನಿದ್ರು ಅವ್ರಿಗೆ ಸ್ವಲ್ಪ ಏಟಾಗಿರುವಂಥದ್ದು. ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನ ಸ್ಥಳೀಯರು ಮಾಡಿದರೆ. ಕಂಪ್ಲೀಟ್ ಆಗಿ ಆಟೋಗಳೆಲ್ಲವೂ ಕೂಡ ನುಜ್ಜುಗುಜ್ಜಾಗಿದೆ. ಆಟೋ, ಕಾರು, ಬೈಕ್ಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನುಜ್ಜುಗುಜ್ಜಾಗಿರುವಂಥದ್ದು. ಅಂದ್ರೆ ವೇಗವಾಗಿ ಇದ್ದಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ಅಪಘಾತ ಆಗಿದೆ ಅಂತೇಳಿ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ವಾಹನಗಳ ಮಾಲೀಕರೇನಿದ್ದಾರೆ ಅವರು ಕೂಡ ಹೇಳ್ತಾ ಇರುವಂತದ್ದು. ಒಂದಷ್ಟು ವಾಹನಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಿದರೆ. ವೆಹಿಕಲ್ಸ್ ನ ಚಾಲಕರು ಒಬ್ಬರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಅವ್ರದ್ದು ವೆಹಿಕಲ್ ಡ್ಯಾಮೇಜ್ ಆಗಿದೆ. ನಿಮ್ದು ವೆಹಿಕಲ್ ಆಗಿದೆಯಾ ಸರ್? ಯಾವ ಗಾಡಿ ಸರ್? ಕ್ರೇಟಾ ಗಾಡಿ ಸರ್. ಕ್ರೇಟಾ ಗಾಡಿ. ಎಲ್ಲಿಂದ ಬರ್ತಾ ಇದ್ರಿ? ಏನಾಯ್ತು? ಎಷ್ಟೊತ್ತಿಗೆ? ಸರ್ ನಾವು ಚಿಕ್ಕಬಳ್ಳಾಪುರದಿಂದ ಈ ಬ್ರಿಗೇಡ್ ರೋಡ್ MG ರೋಡ್ಗೆ ಹೋಗ್ಬೇಕಾಗಿತ್ತು. ಇನ್ನೇನು ಸಿಗ್ನಲ್ ತಿರ್ಕೋಬೇಕು, ಸಿಗ್ನಲ್ ಬಿತ್ತು. ಸಿಗ್ನಲ್ ಬಿದ್ದು ಎಲ್ಲ ಗಾಡಿಗಳು ನಿಲ್ಸಿತ್ತು. ಹಿಂದೆಯಿಂದ ಸ್ಪೀಡಾಗಿ BMTC ಚಾಲಕನು ಸ್ಪೀಡಾಗಿ ಬಂದ್ಬಿಟ್ಟು ಎಲ್ಲ ಗಾಡಿಗಳನ್ನು ತಳ್ಕೊಂಡು ಒಂದಕ್ಕೊಂದು ಎಲ್ಲ ಒಂದು 9-10 ಗಾಡಿಗೆ ಡ್ಯಾಮೇಜ್ ಮಾಡೋದು. ಬ್ರೇಕ್ ಫೇಲ್ಯೂರ್ ಇತ್ತಂತ ಬಸ್ಗೆ ಏನಾಯ್ತು? ಯಾಕೆ ದಿಢೀರ್ ಅಂತ? ಬಸ್ ಅಲ್ಲಿದೆ ನೋಡಿ ಸರ್, ಬಸ್ಸು ಹೊಸ ಬಸ್ಸು. ಅದು BMTC ಅವರು ಅಹಂಕಾರ, ಅದು ಡ್ರೈವರ್ಗಳದು ಜಾಸ್ತಿ ಎಲ್ಲ ಭಯಭೀತರಾಗೋದ್ರು ಸಿಗ್ನಲ್ ಜನ ಎಲ್ಲ. ಆಮೇಲೆ ಡ್ರೈವರ್ ಇನ್ನ ಚಿಕ್ಕ ಹುಡುಗ, BMTCಗೆ ಅದು ಕಾಂಟ್ರಾಕ್ಟ್ ಬೇಸಿಂಗ್ ಅಲ್ಲಿ ತಗೊಂಡಿದ್ದಾರೆ ಡ್ರೈವರ್ ಅಂತೆ. ಯಾರಿಗಾದ್ರೂ ಇಲ್ಲಿ ಕಾರಲ್ಲಿ ಇದ್ದಂತವ್ರಿಗೆ, ಆಟೋದಲ್ಲಿ ಇದ್ದಂತವ್ರಿಗೆ ಏನಾದ್ರು ಮೇಜರ್ ಆಗಿ? ಕೆಲವರಿಗೆಲ್ಲ ಆಟೋಗಳಿರೋರಿಗೆಲ್ಲ ಆಗಿದೆ. ಎಲ್ಲ ಹಾಸ್ಪಿಟ್ಲ್ಗೆ ಹೋಗವ್ರೆ. ಕಾರುಗಳಿಗೆಲ್ಲ ಡ್ಯಾಮೇಜ್ಗಳು. ಕಾರುಗಳಿರೋರ್ಗೆ ಯಾರು ಏನು ಆಗಿಲ್ಲ. ಆಟೋ ನೋಡಿದ್ರಲ್ಲ, ಆಟೋ ನುಜ್ಜಾಗೋಗೈತೆ ಆಟೋ. ಇದು ಆ ವೆಹಿಕಲ್ ಅಲ್ಲಿ ಇದ್ದಂತವರ ಜೊತೆಗೆ ಪ್ರತ್ಯಕ್ಷದರ್ಶಿಗಳ ಮಾತು ಗಮನಿಸ್ತಾ ಇದ್ರಿ. ಅವರ ಕಾರ್ಗಳೆಲ್ಲ ಎಂತ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿ. ವೇಗವಾಗಿ ಬಂದಂತ ಕಾರಣಕ್ಕಾಗಿ ಈ ರೀತಿಯಾಗಿದೆ. ಇವಿ ಬಸ್ಗಳು ಇತ್ತೀಚೆಗೆ ಸಾಮಾನ್ಯವಾಗಿ ಈ ರೀತಿಯಾದಂತಹ ಅಪಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕೋ ಏನೋ ಗೊತ್ತಿಲ್ಲ, BMTC ಕಾಂಟ್ರಾಕ್ಟ್ ಬೇಸ್ ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ನೀಡಿರುವಂತಹ ಬಸ್ಗಳು ಅಥವಾ ಗುತ್ತಿಗೆ ಆಧಾರದ ಮೇಲೆ ಕಂಪನಿಗಳಿಗೆ ಇರುವಂತಹ ಚಾಲಕರು ಅನ್ನುವಂತ ಕಾರಣಕ್ಕಾಗಿ ಇವರ ವಿರುದ್ಧ ಕ್ರಮಗಳ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಅಥವಾ ಇವರನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಆದ್ರೆ ಆಗ್ತಾ ಇರುವಂತಹ ಅಪಘಾತಗಳ ಕಾರಣ ಅನೇಕ ಪ್ರಾಣ ಹಾನಿಗಳು, ಜೀವ ಹಾನಿಗಳು, ಜೊತೆಗೆ ಅವರ ವಾಹನ